ಏ ಯಾರಾದ್ರೂ ಒಬ್ರು ಹೋಗು ಖುಷಿ ನೀನೆ. ನನ್ನ ಮಗಳು ಇಬ್ರು ಲಾಕ್ ಆಗ್ಬಿಟ್ಟಿದ್ದಾರೆ. ಬರೋಕ್ಕಾಗಿಲ್ಲ ಅವ್ರಿಗೆ, ಬರೋಕ್ಕಾಗಕ್ಕೆ ಇಮಿಡಿಯೇಟ್ ಓಪನ್ ಆಗುತ್ತಂತೆ. ಬಟ್ ಅದೇ ಅಂತಿಂತು ಸರ್ಕಸ್ ಮಾಡಿ ಅದರೊಳಗೆ ಕುತ್ಕೊಬಿಟ್ಟ ಅಮ್ಮ, ಅಂತಿಂತು ಸರ್ಕಸ್ ಮಾಡಿ ಅದರೊಳಗೆ ಊರಲ್ಲಿ ಒಂದು ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಸೊ ಇವತ್ತು ಏನೇನು ಆಯಿತು ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಮ್ಮ ವಿವಾ ಲಿಫ್ಟ್ ಒಳಗೆ ಲಾಕ್ ಆಗಿಬಿಟ್ಟಿದ್ದು ನಮ್ಮ ಮನೆಯವ್ರ ಜೊತೆ. ಸೊ ನನ್ನ ಸಿಸ್ಟರ್ ಅವರೆಲ್ಲ ಬಂದಿದ್ದರು ಮನೆಗೆ. ಆಮೇಲೆ ಒಂಥರ ಫನ್ನಿ ಅನಿಸುತ್ತೆ. ಬಟ್ ಅದರೊಳಗೆ ಸಿಗೋಕೊಂಡಾಗ ಏನೇನಾಯಿತು ಏನೆಲ್ಲ ಡೀಟೇಲಾಗಿ ಇವತ್ತಿನ ಬ್ಲಾಗಲ್ಲಿ ಹೇಳ್ತೀನಿ. ಆಮೇಲೆ ಸ್ವಲ್ಪ ವಾಷಿಂಗ್ ಮಿಷಿನ್ದು ಸ್ವಲ್ಪ ಏನೇನೋ ಐಟಮ್ಸ್ ತರಿಸಿದೆ. ಆ್ಯಂಡ್ ವೆಯ್ಟ್ ಲಾಸ್ ಜ್ಯೂಸ್ನ ಅಂತೂ ಡೈಲಿ ಶೇರ್ ಮಾಡ್ತಿದ್ದೀನಿ. ರೆಸಿಪೀಸ್ ಅಥವಾ ಜ್ಯೂಸ್ನ ಶೇರ್ ಮಾಡ್ತೀನಿ. ಸೊ ಕೊನೆ ತನಕ ನೋಡಿ. ಇಷ್ಟಾದರೂ ಲೈಕ್ ಶೇರ್ ಕಮೆಂಟ್ ಮಾಡಿ. ಆ್ಯಂಡ್ ಯಾರಿಗೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಏನೇನಾಯಿತು ಅಂತ ನೋಡೋಣ ಬನ್ನಿ. ಇವಳ ಹುಡ್ಕೊಂಡು ಸಂದಿಗೆ ಹೋಯ್ತಾಳತ್ಲೈ. ಅಮ್ಮೋ ಅದ್ರೊಳಗೆ ಹೋಗಿ ಕೂತ್ಕೊಂಡು ಬಿದ್ದೋಗ್ತೀಯ ಕಣ. ಬಾ ಆಚೆ ಬಾ, ಹೆಂಗೆ ಬರ್ತೀಯ ನೋಡೋಣ. ಡಿಂಗ್ ಚಕ್ ಡ್ಯಾನ್ಸ್ ಮಾಡಿಸ್ತೀನಿ ನೋಡಿ. ಎತ್ತದ ಬರಲಾ? ನೀನೇ ಬರಬೇಕು, ನೀನೇ ಟ್ರೈ ಮಾಡಬೇಕು. ಹಾಂ, ಕಮೌಟ್ ಗುಡ್ ಗರ್ಲ್. ಎತ್ತು, ಕಾಲೆತ್ತಮ್ಮ, ಕಾಲೆತ್ತು, ಇನ್ನೊಂಚೂರು ಎತ್ತು. ಕೊಂಡೆ ಮತ್ತೆ ಮೂಗಲ್ಲಿ ಇನ್ನೊಂಚೂರು ಎತ್ತು. ಅದು ಹೈಟ್ ಆಯ್ತು. ಇರು ಟ್ರೈ ಮಾಡಲಿ. ಗುಡ್ ಗರ್ಲ್. ನಿಧಾನಕ್ಕೆ ತಟ್ಟು ಮೇಲೆ ನಿನ್ನ ಕ್ಯಾಪ್ಸ್. ಅಮ್ಮ ಇಲ್ಲಿ ಬಾಳ್ ಡ್ಯಾನ್ಸ್ ಮಾಡೋಣ. ಚಿನಿ ಇಲ್ಲಿ ಕುಟುಂಬ ಇಲ್ಲಿ. ಡಿಂಗ್ ಚಕ್. ಅಯ್ಯೋ ದಬಾಕೆ ಬಿಡು ತಲೆ ಮೇಲೆ. ದಬಾಕ್ಯ. ಹಾಂ ಮೇಲ್ ಮಾಡು ಮೇಲೆ. ಅಯ್ಯೋ ಕಂದಮ್ಮ. ಡಿಂಗ್ ಚಕ್. ಅಂತಿಂತು ಸರ್ಕಸ್ ಮಾಡಿ ಅದರೊಳಗೆ ಕುತ್ಕೊಬಿಟ್ಟ ಅಮ್ಮ. ಊರಲ್ಲಿ ಒಂದು ಬೌಲ್ ಇತ್ತು, ಅದರೊಳಗೆ ಕುತ್ಕೊಂಡು ಹಿಂಗೆ ಬಸ್ ಬಿಡೋಳು. ಅದೇ ಬಸ್ ಅಂದ್ಕೊಂಡು ಇದನ್ನು ಮಾಡ್ತಿರೋದು. ಹೆಂಗಿದ್ದೀನಿ? ಬಸ್ ಬಿಡು. ಅಯ್ಯೋ ಬಟ್ಟೆ ಬಸ್ ಬಿಡ್ತಿದ್ಯಾ? ಬಸ್ ಹೋಗ್ತಿದ್ಯಾ? ಹೆಂಗೆ ಬಸ್ ಬಿಡು. ಹಾಂ ಬಸ್ ಬಿಡೋಣ. ಹಂಗಂತ ನೋಡಲ್ಲಿ ಬಸ್ ಬಿಡೋದು. ಸೌಂಡ್ ಬೇರೆ ನೋಡು, ಜೋರಾಗಿ ಬೇರೆ ಹೋಗೋದು ನೋಡಿಲಿ. ಅಯ್ಯಮ್ಮ ಪಪ್ಪಿ ಕಂದಮ್ಮ. ಏನಕ್ಕೆ ಚಿನ್ನಿ ಮಲ್ಕೊಂಡಿದ್ಯಾ? ಕಾಲು ಇಟ್ಕೊಂಡು ಏನಕ್ಕೆ ಮಲಗಿದ್ಯಾ? ಏನಕ್ಕೆ ಕಾಲು ಇಟ್ಕೊಂಡು ಮಲಗಿದ್ಯಾ? ಏನು ಬೇಕು? ಮಮ್ಮ ಬೇಕಾ? ಕೊಡ್ತೀನಿ ನಡಿ ಆಚೆ ನಡಿ. ಪಪ್ಪನ ಹತ್ರ ಕೂತಿರು. ಸ್ವಲ್ಪ ಹೊತ್ತು ಕೂತಿರು, ಬರ್ತೀನಿ ಪಪ್ಪನ ಹತ್ರ. ಪಪ್ಪ ಬೇಡವಾ? ಬೇಕಾ ಬೇಡವಾ ಪಪ್ಪ? ನಾನು ಬರಲಾ? ಏನಕ್ಕೆ ಬೇಕು? ಎಲ್ಲಿ ಬರಲಿ? ಇರೋ ಪಪ್ಪಂಗೆ ಒಂದು ಗ್ಲಾಸ್ ಕಾಫಿ ಮಾಡಿಕೊಡ್ತೀನಿ. ಏಯ್ ರೇವಂತ ನವೇ ಪಿಂಪ ಇದಿರೋದು ಮೇನ್ ಅವ್ರ ಕೆನ್ನೆಯಲ್ಲಿ ಪಂಪಲ್. ಅವಳು ಹೆಂಗೆ ಆಡ್ತಾಳೆ ಅವನ ಜೊತೆ ಸೇರ್ಕೊಂಡು. ಅಗಡಿ ಕುದುರೆ ಆರ್ಸ್ ನೋಡಲಿ ಹೆಂಗೆ ಆಡ್ತಾಳೆ ನೋಡು. ಹಂಗೆ ಇರು, ನೋಡ್ತಿರು ನೋಡು. ಯಾರು ಸಟ್ಪಟ್ಟರು ಇಟ್ಕೊಬಿಟ್ರು ಅವ್ರು ಅಲ್ಲೇ ಮಟ್ಟಾಸ್ ಬಿಟ್ಬಿಟ್ಟು ಅತ್ಲಾಗೆ ಅವರು ಬಿದ್ದುಬಿಟ್ಟು ನಮ್ಮ ಅಪ್ಪಚ್ಚಿ ತಕ ಹೋಯ್ತೀನಿ ಅಂತ. ಅದೇನು ಇಟ್ಕೊಳ್ಳೋದು ಕಷ್ಟ. ಒಂದು ಮಸಾಲೆ ಪುರಿ ರೇ, ಒಂದು ಮಸಾಲೆ ಅಲ್ವಾ ನಿಂಗೆ? ಮ್ಯಾನ್ ಪ್ಲೀಸ್ ಡೋಂಟ್ ಇರಿಟೇಟ್ ಮೀ. ಒಂದು ಮಸಾಲೆ ಪುರಿನಾ ರೇವಂತ್? ನಂಗೊಂದು ದಹಿ ಪುರಿ, ನಿಂಗೊಂದು ಮಸಾಲೆ ಪುರಿ. ನಿಂಗೇನು ಬೇಕೋ ರೇವಂತ್? ಏನೋ ಬೇಕೋ? ಒಂದು ಫ್ರೆಂಚ್ ಫ್ರೈಸ್ ಎತ್ಕೊಂಬ. ಇದ್ದೆ ಅಲ್ಲ ಫ್ರೆಂಚ್ ಫ್ರೈಸು? ಹಾಂ ಇಟ್ಕೊಂಬ ಹೋಗಿ. ನೀನು ಹೋಯ್ತೀಯ ಅಮ್ಮಿ ಅಣ್ಣನ ಜೊತೆ? ಅಪ್ಪು ಅಣ್ಣನ ಜೊತೆ ನೀನು ಹೋಗ್ತೀಯಾ? ಅವ್ನು ಟಾಟಾ ಹೋಗ್ತಾನಂತ ಹೋಗ್ತೀನಿ ನೀನು. ನೋಡಲ್ಲ ಅವಳು ಹೆಂಗೆ ಆಡ್ತಾರೆ. ಏಯ್ ಅಲ್ಲಿ ಮೊಬೈಲ್ ಇದ್ರೆ ಏನಾರು ಮಾಡಲ್ಲ ರೇವಂತ್. ಆ ಡೈನಿಂಗ್ ಟೇಬಲ್ ಆಗಿಲ್ಲ, ನಮ್ಮ ಮನೆ ಕುಲ ಆಗಿಲ್ಲ. ನನ್ನ ಮಗಳು ಬಂದಮೇಲೆ ಎಲ್ಲೆಲ್ಲಿ ಬೇಕು ಏನೇನು ಬೇಕು ಹಂಗೆ ಬಿದ್ದಿರುತ್ತೆ ನೋಡಿ. ಏನದ್ಯಪ್ಪ ದೇವ್ರೇ ನಮ್ಮಪ್ಪ ಶಿವ. ಇಳಿ ಕೆಳಗೆ ಕತ್ತೆ ಅವ ಅಲ್ಲಿ ಮಾಡಿ. ಈಗ ಡಿಂಗ್ ಚಕ್ ಚಿನ್ನಿ ಡಿಂಗ್ ಚಕ್ ಮಾಡು. ಡಿಂಗ್ ಚಕ್ ಸಾಕಿಲ್ಸ ಕೈ ನೋವು ಬರ್ತವೆ. ಮುದ್ದಮ್ಮ ನನ್ನ ಕಿಚ್ಚು ಕುಚ್ಚಮ್ಮ.
ಒಂದು ಸೆಟ್ ದೋಸೆ ಒಂದು ಮಸಾಲೆ ದೋಸೆ, ಬಟ್ ನನಗಲ್ಲ ಮಮ್ಮಿಗೆ. ಯಾಕೆಂದರೆ ನಾನು ಜಾಸ್ತಿ ನೈಟ್ ಟೈಮ್ ಊಟ ಮಾಡಲ್ಲ, ಯಾಕೆಂದರೆ ಡ್ರೆಸ್ ಹಾಕೋಬೇಕಲ್ಲ. ತಿನ್ನೋದು, ಆಮೇಲೆ ಅದು ಬೇಕು ಇದು ಬೇಕು, ಈ ಡ್ರೆಸ್ ಕೊಡ್ಸಿ ಆ ಡ್ರೆಸ್ ಕೊಡ್ಸಿ ಅಂತ. ಆ ಡ್ರೆಸ್ ಆಯ್ತಲ್ಲ ಈ ಡ್ರೆಸ್ ಆಯ್ತಲ್ಲ ಬಿಚ್ಕೊಂಡು ಕೂತ್ಕೊಳ್ಳೋದು ಇದಾಗಬೇಕಂಡ. ದಿನ ಏನು ಮಾಡ್ಕೊಟ್ಟವ್ರೆ ಹೇಳೋರಂಗೆ ಆಡ್ತೀರಿ. ಇವಳು ಬೇರೆ ಅದಕ್ಕೆ ನಗದು ಬೇರೆ ಇವಳು. ಅಮ್ಮ ನೋಡು ಪಪ್ಪ ಹೆಂಗೆ ಬೈತ್ ನನಗೆ. ನಾನು ಡುಮ್ಮಿನಕಂದ ಹಾಂ ಹ್ಞೂ ಅಂತ ನೋಡು. ಏಯ್ ಏನು ಡುಮ್ಮಿ ಇದ್ದೀನಿ, ನಿನ್ನಿಂದನೇ ಡುಮ್ಮಿ ಆಗಿದ್ದು ನಾನು. ಸಣ್ಣಕ್ಕಿದ್ದೆ ಹೆಂಗಿದ್ದೆ ನಾನು. ಅದೇನು ಹೇಳ್ತಿತ್ತೋ ಪಾಪ, ಅದೇನು ಆಮೇಲೆ ಹೇಳ್ತೈತೆ ಸಾಕಮ್ಮ ಸಾಕೊಂಡ್ಬಿಲ್ಲ ಅಲ್ಲ. ನಾನು ಯಾವತ್ತಾದ್ರೂ ಮಸಾಲೆ ಪುರಿ ತಿಂದಿರೋದು ನೋಡಿದ್ಯಾ? ಯಾವಾಗ? ಹಾಂ ಯಾವ್ದು ಬರ್ತಿತ್ತು? ಬಟ್ ನನಗಿಷ್ಟ ಇಲ್ಲ ಇದು ಪಾನಿಪುರಿ ಮಸಾಲೆ ಪುರಿ. ಅಲ್ಲೊಂದು ಮನೆ ಹತ್ರ ಚೆನ್ನಾಗಿತ್ತು, ಅದೊಂದು ಇಷ್ಟ ಆಗ್ತಿದ್ದು ನನಗೆ. ಅದು ಬಿಟ್ಟರೆ ಬೇರೆ ಎಲ್ಲೂ ಇಷ್ಟ ಆಗಲ್ಲ ನನಗೆ. ಸ್ನ್ಯಾಕ್ಸ್ ತರಿಸಿ ಅಂತ ಹೇಳಿದ್ರೆ ಹೆಂಗೆ ಹೇಳ್ತಾರೆ ನೋಡಿ. ಆ ಡ್ರೆಸ್ ಆಗಲ್ಲ ಈ ಡ್ರೆಸ್ ಆಗಲ್ಲ, ಆ ಡ್ರೆಸ್ ಬಿಚ್ಚೋಕ್ಕಾಗಲ್ಲ ಈ ಡ್ರೆಸ್ ಬಿಚ್ಚೋಕ್ಕಲ್ಲ. ಹೊಸ ಡ್ರೆಸ್ ಕೊಡು ಬಿಚ್ಕೊಂಡು ಕೂತ್ಕೊಂತಾರೆ. ಎಲ್ಲಾದರೂ ಹೋಗ್ಬೇಕಾದ್ರೆ ನಾನು ಮಾಡೋದೇ ಅದು ಹೇಳ್ಬೇಕಂದ್ರೆ ಹಿಂದಿನ ದಿನ. ಸೊ ಹಾಗಾಗಿ ಹಂಗೆ ಹೇಳ್ತಿದ್ದಾರೆ. ಸೊ ಪಾನಿಪುರಿ ಮಸಾಲೆ ಪುರಿ ಆ್ಯಂಡ್ ಸ್ಯಾಂಡ್ವಿಚ್ ದಹಿ ಪುರಿ ಎಲ್ಲ ತರಿಸ್ಕೊಂಡಿದ್ವಿ. ಈವ್ನಿಂಗ್ ಇದೇ ಊಟ ಥರ ಆಗೋಗ್ಬಿಡ್ತು. ಇದು ಚಿಲ್ಲಿ ಊಟ ಥರ ಆಗೋಗ್ಬಿಡ್ತು. ಸೊ ಊಟ ಏನು ಮಾಡೋಕ್ಕೆ ಹೋಗಲಿಲ್ಲ. ಸೊ ಇದೇ ಫುಲ್ಲಾಗಿ ಹೋಗ್ಬಿಟ್ಟಿರುತ್ತೆ. ತರಿಸೋಷ್ಟೊಳಗೆ 7:30 ಆಗಿತ್ತು. ಈ ಥರ ತಿಂದಾಗ ನೈಟಿನ ಡಿನ್ನರ್ ಏನು ಮಾಡಲ್ಲ, ಬಿಕಾಸ್ ಅದೇ ಫಿಲ್ ಆಗಿರುತ್ತೆ. ಇನ್ನೇನು ಡಿನ್ನರ್ ಮಾಡಬೇಕು ಅಂತಿರಲ್ಲ. ಸೊ ಅಮ್ಮ ಅಂತಿದ್ದಾಳೆ ನೋಡಿ ತುಂಬ ದಿನದಾದಮೇಲೆ. ಹೇಳು ಅಮ್ಮ, ಹೇಳು ಇದು ಅಮ್ಮ. ಹೇಳೋದು ಕೇಳು, ಕೊಡ್ತೀನಿ ಇಲ್ಲಿ ಕೊಡ್ತೀನಿ. ಅಮ್ಮ ಹೇಳು ಅಮ್ಮ ಅಂತ. ಅಮ್ಮ 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 ನೋಡಿ, ಅದೆಲ್ಲ ಮಾಡಬಾರ್ದು. ಅಮ್ಮ ಲಾಸ್ಟ್ ಒಂದು ಸತಿ ಹೇಳ್ಬೇಕಾಯ್ತಾ? ಇನ್ನು ಕೇಳಲ್ಲ. ಹಾಂ ಅಮ್ಮ ಇಲ್ಲಿ ಕೇಳು. ಅಮ್ಮ ಅಮ್ಮ ಗುಡ್ ಗರ್ಲ್, ಥ್ಯಾಂಕ್ ಯು ಸೋ ಮಚ್. ಬಂದ್ಬಿಡಿ ಹೋಗಿ ಸಾಕು. ರೈಟ್ ಇಷ್ಟೇ ಚಿನ್ನ ಬೆಲು ನೋಡ್ದೋಯ್ತಾ? ಹಾಂ ಹೊಸ ತಂದು ಕೊಡ್ತೀನಿ ಬಾಕಂದ. ಬಾ ಅಮ್ಮ ಅಳ್ಬೇಡ, ಬಾ ಪುಪ್ಪಿ ಬಾಕಂದಮ್ಮ. ಅವಳಿಗೆ ನಿದ್ದೆ ಬಂದ್ಬಿಟ್ಟು ತರಬೇಕು. ಇಲ್ಲೆಲ್ಲೂ ಹೋಗಿಲ್ವಲ್ಲ ಡಿಮಾರ್ಟಲ್ಲೆಲ್ಲೂ. ಬೆಲು ನೋಡ್ದೋಯ್ತು ಕೊಂದಮ್ಮ, ನೋಡ್ದೋಯ್ತಾ? ಭಯ ಆಯ್ತಾ? ಭಯ ಆಗಲಿಲ್ವಾ? ಮತ್ತೆ ಯಾಕೆ ಅಳ್ತಿದ್ಯಾ? ಬೆಲೂನ್ ಹೋಯ್ತು ಅಂತನಾ? ಹಾಂ ಹೊಸ ತಂದು ಕೊಡ್ತೀನಿ. ನಮ್ಮ ಅಪ್ಪ ಅಮ್ಮ ಏನು ಮಮ್ಮಮ್ಮ ಕತೆನೇ ನಿಂದು. ನನ್ನ ಮಗಳ ಜೊತೆ ಆಡ್ತಾ ಟೈಮ್ ಹೋಗಿದೆ ಗೊತ್ತಾಗಲ್ಲ. ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಾಟನ್ ಸಿಕ್ಕಿತ್ತು, ನೋಡಿದಳೆ ನಾನು ಕಿವಿಗೆ ಇಟ್ಕೊಳ್ಳೋದನ್ನು. ಆಯಿತಾ, ತೆಗೆದ್ಬಿಟ್ಟು ಅದನ್ನು ಈ ಥರ ಮಾಡಿಕೊಂಡು ಸ್ವಲ್ಪ ತೊಗೊಂಡು ಕಿವಿಗೆ ಇಟ್ಕೊತಾ ಇದ್ದಾಳೆ. ನೋಡಿ ಮಕ್ಕಳು ಎಷ್ಟು ಬೇಗ ಅಬ್ಸರ್ವ್ ಮಾಡ್ತವೆ, ಹೆಂಗೆ ಕಲ್ತ್ಕೋತವೆ ಅಂತೇಳಿ. ಯಪ್ಪ ನಾವು ಇವ್ರಂಗಿದ್ದಾಗ ಹೆಂಗೆ ಕೊದ್ದಗಳ ಥರ ಸುಮ್ಮನೆ ಮಲಗಿರ್ತಿದ್ವೇನೋ ಹೇಳ್ಬೇಕಂದ್ರೆ. ತುಂಬಾ ತೀಟೆ ಮಾಡ್ತಾಳೆ, ತುಂಬಾ ಅಬ್ಸರ್ವ್ ಮಾಡ್ತಾಳೆ. ಸೊ ಸರಿ ಅಂತೇಳ್ಬಿಟ್ಟು ಊಟ ಮಾಡಿ ಮಲ್ಕೊಂಬಿಟ್ವಿ. ಬೆಳಗ್ಗೆಗೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂಥೇಳಿ ಟೈಮ್ ಆಗಿತ್ತು. ಬೆಳಗ್ಗೆ ಎದ್ದು ನಾನು ವೆಯ್ಟ್ ಲಾಸ್ ಡ್ರಿಂಕ್ ಮಾಡಬೇಕಲ್ವ, ಅದಕ್ಕೋಸ್ಕರ ಇವತ್ತು ಆ್ಯಶ್ ಕಾರ್ಡ್ ತಂದಿದ್ದೀನಿ. ಆ್ಯಶ್ ಕಾರ್ಡ್ ಅಂದರೆ ಕುಂಬಳಕಾಯಿ ಅಂತ ಹೇಳ್ತಾರೆ ಅನಿಸುತ್ತೆ. ಹಾಂ ಕುಂಬಳಕಾಯಿ, ಬೂದು ಕುಂಬಳಕಾಯಿ ಅಂತ ಹೇಳ್ತಾರೆ. ಸೊ ಇದಂತೂ ಒಂದು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ, ವೆಯ್ಟ್ ಲಾಸ್ ಮಾಡೋರಿಗೆ ಒಂದು ಒಳ್ಳೆ ಬೆಸ್ಟ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಸೊ ಹೇಗೆ ಮಾಡೋದು ಏನು ಅನ್ನೋದನ್ನೆಲ್ಲ ಶೇರ್ ಮಾಡ್ತೀನಿ. ಆ್ಯಂಡ್ ನಿಮಗೆ ಸ್ಕ್ರೀನ್ ಮೇಲೆ ಕೂಡ ಇದರಿಂದೆಲ್ಲ ಏನು ಬೆನಿಫಿಟ್ಸ್ ಇದೆ ಅನ್ನೋದನ್ನು ಕೂಡ ನಾನು ಸ್ಕ್ರೀನಲ್ಲಿ ಜಾಯಿನ್ ಮಾಡ್ತೀನಿ, ಕನ್ನಡದಲ್ಲೂ ಮತ್ತು ಹಿಂದಿಯಲ್ಲೂ ಕೂಡ.
ಫುಲ್ಲು ಕುಂಬಳಕಾಯಿನ ಮನೆ ಒಳಗಡೆ ತರಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಚಿಕ್ಕ ಪೀಸ್ ಮುಂಚೆನೇ ಮಾಡಿ ಆಚೆಯಿಂದ ಇಟ್ಟು ತೊಗೊಂಬಂದಿದ್ದೀನಿ. ಆ್ಯಂಡ್ ನಾವು ಚಿಕ್ಕ ಮಕ್ಕಳಲ್ಲಿದ್ದಾಗ ಕೂಡ ಹೇಳೋರು ಇದನ್ನು ಕಟ್ ಮಾಡ್ಕೊಂಬರುವಾಗ ಯಾರೂ ಇಲ್ಲದೆ ಇದ್ದಾಗ ಅಲ್ಲಿ ಒಂದು 5 ಪೈಸೆನಾದರೂ 4 ಆಣಿನಾದರೂ ಇಟ್ಬಿಟ್ಟು ತರಬೇಕು, ಹಂಗೆ ತೊಗೊಂಬರ್ಬಾರ್ದು ಅಂತ ಹೇಳೋರು. ಯಾರೂ ಇಲ್ಲದೆ ಇದ್ದಾಗ ತರೋಕೆ ಹೋದರೆ ಏನೋ ಗೊತ್ತಿಲ್ಲ, ಚಿಕ್ಕ ಮಕ್ಕಳೆಲ್ಲ ನನಗೆ ಹೇಳೋರು. ಬೂದ್ ಕುಂಬಳಕಾಯಿ ರಸದಲ್ಲಿ ಏನೇನೆಲ್ಲ ಇರುತ್ತೆ ಅಂದರೆ ಕಬ್ಬಿಣ, ಕ್ಯಾಲ್ಸಿಯಂ, ಫಾಸ್ಫರಸ್, ಸತು, ಮೆಗ್ನೀಷಿಯಂ, ತಾಮ್ರ ಮತ್ತು ಮೆಗ್ನೀಷಿಯಂನಂಥ ಖನಿಜಗಳು ಹೊಂದಿರುತ್ತದೆ. ನಿಯಾಸಿಸ್, ಥಯಾಮಿನ್, ವಿಟಮಿನ್ ಸಿ ಮತ್ತು ರೈಫೋಫ್ಲಾವಿನ್ನಂತಹ ವಿಟಮಿನ್ಗಳು ಕೂಡ ಇದರಲ್ಲಿ ಹೇರಳವಾಗಿರುತ್ತೆ. ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಮಾತ್ರ ತೊಗೊಳ್ಳೋದ್ರಿಂದ ತುಂಬಾ ಪ್ರಯೋಜನ ಇರುತ್ತೆ. ವಿಟಮಿನ್ಸ್ ಮತ್ತು ಖನಿಜಗಳು ಆಹಾರ ಫೈಬರ್ನಿಂದ ಇದು ತುಂಬಿರುತ್ತೆ. ಆವಾಗ ಮಾತ್ರ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೊಗೊಳ್ಳೋದ್ರಿಂದ ಬೇಗ ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಮತ್ತು ಕರುಳಿನ ಏನಾದರೂ ಸಂಬಂಧಂಥ ಇದಿದ್ರೆ, ಯೂರಿನ್ ಇನ್ಫೆಕ್ಷನ್ ಆಗಿದ್ರೂ ಕೂಡ ಇದು ಕಡಿಮೆ ಮಾಡುತ್ತೆ. ತುಂಬಾ ಸಿಂಪಲ್ಲು. ನೀವು ನಾರ್ಮಲಾಗಿ ಹಾಗೇನೂ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಬಟ್ ನಾನಿಲ್ಲಿ ಹಾಗೇ ಕುಡಿಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇದಕ್ಕೆ ಸ್ವಲ್ಪ ಮೆಣಸು, ಕಪ್ಪು ಮೆಣಸು, ಸ್ವಲ್ಪ ಉಪ್ಪು, ಪುದೀನ, ಶುಂಠಿ, ಆಶ್ಕಾರ್ಡ್ನ ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಗ್ರೈಂಡ್ ಮಾಡಿದ್ಮೇಲೆ ನೀವು ಟೇಸ್ಟಿಗೆ ಬೇಕಂದರೆ ಬರೀ ಬೂದು ಕುಂಬಳಕಾಯಿ ಕುಡಿದ್ರೂ ತುಂಬಾ ಒಳ್ಳೆಯದು. ಇಲ್ಲಾಂದರೆ ನೀವೇನಾದ್ರು ಟೇಸ್ಟಿಗೆ ಡಿಫ್ರೆಂಟಾಗಿ ಏನಾದ್ರು ಫ್ಯಾಟ್ ಕಟ್ಟರ್ಸ್ನ, ಈಗ ಶುಂಠಿ, ಮೆಣಸೆಲ್ಲ ಫ್ಯಾಟ್ ಕಟ್ ಮಾಡೋವಂಥ ಫುಡ್ಡೇ ಆಗಿರೋ ತೊಗೊಳ್ಳೋದ್ರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇರಲ್ಲ ಅಂತ ಹೇಳ್ಬೋದು. ಸೊ ಇದನ್ನು ಹಾಗೇನೂ ಕುಡಿಬೋದು. ಅದೇ ನಾನು ಹೇಳೋದನ್ನೆಲ್ಲ ಫ್ಲೇವರ್ಗೆ ನೀವು ಏನಾದರೂ ಹಾಕ್ಕೊಂಡು ಕೂಡ ಕುಡಿಬಹುದು. ಸೊ ನಾನು ಇದನ್ನೆಲ್ಲ ಗ್ರೈಂಡ್ ಮಾಡಾದಮೇಲೆ ಅದಕ್ಕೆ ಸ್ವಲ್ಪ ಲೆಮನ್ನು ಮತ್ತು ಹನಿನ ಹಾಕ್ಕೋತೀನಿ. ಸೊ ಲೆಮನ್ನು ಮತ್ತು ಹನಿ ಯಾವತ್ತೂ ನೀವು ತೊಗೊಳ್ಳುವಾಗ ಕೋಲ್ಡು ಅಂದರೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ತೊಗೊಳ್ಳಿ. ಬಿಸಿ ನೀರಲ್ಲಿ ಯಾರಾದರೂ ತೊಗೋತಾ ಇದ್ದರೆ ದಯವಿಟ್ಟು ಅದನ್ನು ನಿಲ್ಲಿಸಿ, ಯಾಕೆಂದರೆ ಅದು ಪಾಯ್ಸನ್ ಟರ್ನ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಿಮಗೂ ಕೂಡ ಪದೇ ಪದೇ ಹೇಳ್ತಾ ಇರ್ತೀನಿ. ಸೊ ಇದನ್ನೆಲ್ಲ ಕ್ಲೀನಾಗಿ ಗ್ರೈಂಡ್ ಮಾಡಿಕೊಂಡು ಕುಡಿಯೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು. ಹಾಗೆ ಒಂದಿನ ಕುಡ್ದು ನೋಡಬೇಕು ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಸೊ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ನಾನು ಹಿಂಗೆ ಇಂಟರ್ನೆಟ್ಟಲ್ಲೆಲ್ಲ ಹುಡುಕ್ತಾ ಇರ್ತೀನಿ. ಆ್ಯಂಡ್ ನಾನು ಮುಂಚೆ 5 ಇಯರ್ಸ್ ಬ್ಯಾಕ್ ಯೋಗ ಎಲ್ಲ ಮಾಡ್ತಾಯಿದ್ದೆ. ಯೋಗ ಕ್ಲಾಸಸ್ಗೆಲ್ಲ ಹೋಗ್ತಾಯಿದ್ದೆ, ಡ್ಯಾನ್ಸ್ ಕ್ಲಾಸ್ ಆ ಥರ, ಎಕ್ಸಸೈಸ್, ಜಿಮ್ಗೆಲ್ಲ. ಆವಾಗ ನನಗೆ ರೆಸಿಪಿನ ಶೇರ್ ಮಾಡ್ತಾಯಿದ್ರು. ಆ ರೆಸಿಪಿನ ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಆವಾಗನೂ ಕೂಡ ನಾನು ಮಾಡ್ತಾಯಿದ್ದೆ. ಇವಳು ಪ್ರೆಗ್ನೆಂಟ್ ಆಗೋಕ್ಕೆ ಮುಂಚೆ, ಪ್ರೆಗ್ನೆಂಟ್ ಆದಮೇಲೆ ಸ್ವಲ್ಪ ಸ್ಟಾಪ್ ಮಾಡಿದ್ದೆ ಡಯಟು ಆ ಥರದ್ದೆಲ್ಲ. ನಾನು 55-60 ಒಳಗಡೆನೇ ಇರ್ತಾಯಿದ್ದೆ ಹೇಳಬೇಕಂದ್ರೆ. ಇವಾಗ 74 ಏನೋ ಇದ್ದೀನಿ ಆ್ಯಕ್ಚುಲಿ. ಸೊ ತುಂಬ ರೆಡ್ಯೂಸ್ ಮಾಡಬೇಕು. 85 ಆಗಿದೆ ಅವಳ ಡೆಲಿವರಿ ಟೈಮಲ್ಲಿ. ಇಮ್ಮಿಡಿಯೇಟ್ 69ಗೂ ಕೂಡ ಬಂದಿದೆ. ಒಂದು ಮಂತಲ್ಲಿ, ವಿತಿನ್ 1 ಮಂತಲ್ಲಿ. ಮತ್ತೆ ಅದು ಹೆಂಗೆ ಏನಾಗ್ತಿದ್ದೀನಿ ಅನ್ನೋದು ಗೊತ್ತಿಲ್ಲ. ಸೊ ರೆಡ್ಯೂಸ್ ಮಾಡಬೇಕು ಅಂತ ಪಾಣ ತೊಟ್ಬಿಟ್ಟಿದ್ದೀನಲ್ಲ. ಸೊ ಈ ಥರ ಏನಾದರೂ ಟ್ರೈ ಮಾಡ್ತಿರ್ತೀನಿ. ಬಾಯಿ ಕಂಟ್ರೋಲ್ ಮಾಡಬೇಕು. ಇದನ್ನೆಲ್ಲ ಕುಡಿದ್ರೂ, ವರ್ಕೌಟ್ ಮಾಡಿದ್ರೂ, ಸ್ವೀಟ್ಸ್ ತಿನ್ನೋದು, ಹೆವಿ ಮೀಲ್ಸ್ ತಿನ್ನೋದು, ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು. ಆವಾಗ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲ ನಾವು ಚೆನ್ನಾಗಿ ತಿಂದ್ಕೊಂಡು ಈ ಥರ ಎಲ್ಲ ಇದು ಮಾಡ್ತಾಯಿದ್ದು, ಜ್ಯೂಸು ಅಥವಾ ಆ ಥರ ಬ್ರೇಕ್ಫಾಸ್ಟ್ ಆ ಥರ ಎಲ್ಲ ತಿಂತಾಯಿದ್ರೆ ನಾವು ಆಮೇಲೆ ಏನು ತಿಂತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ನಾನೇನು ಯಾವುದೇ ಥರದ ಕೋಚ್ ಅಲ್ಲ, ಏನೂ ಅಲ್ಲ. ನನಗೆ ಎಷ್ಟು ಗೊತ್ತಿದೆ ಅದನ್ನು ನಾನು ನಿಮ್ಗಳಿಗೂ ಶೇರ್ ಮಾಡ್ತೀನಿ, ನಿಮ್ಗೆ ಹೆಲ್ಪ್ ಆಗ್ಬೋದು ಅಂತೇಳಿ. ಸೊ ನೀವೇನು ಅದರಲ್ಲಿ ಇದು ಮಾಡಿದಿರಾ, ಮಾಸ್ಟರ್ ಮಾಡಿದಿರಾ, ಡಿಗ್ರಿ ಮಾಡಿದಿರಾ? ನೋ, ನೆವರ್. ನಾನೇನು ಕಲ್ತಿದ್ದೀನಿ ಒಂದು 3 ಇಯರ್ಸಲ್ಲಿ ಅದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಏಕೆಂದರೆ ಲೇಡೀಸ್ಗೆ ವೆಯ್ಟ್ ಲಾಸ್ ಅನ್ನೋದು ಒಂದು ಕಳಂಕ ಅಂತಲೇ ಹೇಳ್ಬೋದು. ವೆಯ್ಟ್ ಲಾಸ್ ಅಲ್ಲ, ವೆಯ್ಟ್ ಅನ್ನೋದು ಅದನ್ನು ರೆಡ್ಯೂಸ್ ಮಾಡದೇ ಇದ್ದರೆ ನೆಮ್ಮದಿನೇ ಇರಲ್ಲ. ಏನೋ ಒಂಥರ ಟೆನ್ಷನ್ನು ಆ ಥರ ಎಲ್ಲ ಇರುತ್ತೆ. ಸೊ ಚೆನ್ನಾಗಿದೆ ಜ್ಯೂಸು ಕೂಡ. ಬಟ್ ಸ್ಟಾರ್ಟಿಂಗ್ ಚೆನ್ನಾಗಿರುತ್ತೆ, ಆಮೇಲೆ ಕುಡಿತಾ ಒಂಥರ ಗೂಸ್ ಬಂಪ್ಸ್ ಎಲ್ಲ ಬಂದ್ಬಿಡುತ್ತೆ. ಚಳಿಲಿ ಕಾಯಿಲೆಲ್ಲ ಪಿಂಪಲ್ಸ್ ಬರುತ್ತಲ್ಲ ಆ ಥರ. ಬಟ್ ನಾನಂತೂ ಏನೇ ಕೊಟ್ರೂ ಕುಡಿತೀನಿ, ಇಲ್ಲ ಅಂತ ಹೇಳಲ್ಲ. ಹಾಗಾಗಿ ನನಗೆ ಯಾವುದೇ ಥರದ ತೊಂದರೆ ಅನಿಸಲ್ಲ. ಬಿಕಾಸ್ ನನಗೆ ಒಂದು ಮೈಂಡ್ ಇರೋದು, ನನ್ನ ಗೋಲ್ ಇರೋದು ವೆಯ್ಟ್ ಲಾಸ್ ಮಾಡಬೇಕು ಈ ಇಯರ್. ಆದಷ್ಟು ನನ್ನ ಕೈಲಿ ಟ್ರೈ ಮಾಡ್ತೀನಿ. ಆಗದೇ ಇದ್ದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಕೈಲಿ ಆದಷ್ಟು ಟ್ರೈ ಮಾಡ್ತಾ ಇರಬೇಕು ನಾವು. ಮರಳಿ ಯತ್ನವ ಮಾಡು ಅಂತ ಹೇಳಲ್ವ ದೊಡ್ಡವ್ರಂಗೆ. ಸೊ ಅಂತೂ ಇಂತೂ ಕುಡಿದು ಮುಗಿಸ್ಬಿಡ್ತೀನಿ. ಆಮೇಲೆ ನನ್ನ ತಂಗಿಯವರೆಲ್ಲ ಏನೋ ಆಧಾರ್ ಕಾರ್ಡ್ ಮಾಡ್ಸೋಕ್ಕೆ ಹೋಗಿದ್ರಿಂದ ಅಂದಿವೆ ಹಿಂಗೆ ಹೋಗೋಣ ಅಂತೇಳಿ ಕಾರ್ ಬಂದಿತ್ತಲ್ಲ. ಸೊ ಮಕ್ಕಳು ಮತ್ತು ಅವ್ರ ಹಸ್ಬೆಂಡು ಎಲ್ಲ ಬಂದಿದ್ದರು. ಮಾತಾಡ್ಕೊಂಡು ಹೋಗೋಣ ಅವಳನ್ನು ನೋಡಿಕೊಂಡು. ಅವ್ರ ಹಸ್ಬೆಂಡ್ ಈ ಮನೆಗೆ ಬಂದಿರಲಿಲ್ಲ, ಮಕ್ಕಳೆಲ್ಲ ಬಂದಿದ್ದರು. ಸೊ ಹಂಗೆ ಅಂದಿವೆ ಹೋಗ್ತಿದ್ದೀವಲ್ಲ ಅಂತೇಳಿ ಬಂದು ನೋಡ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದರು. ಸೊ ಖುಷಿ ಆಗುತ್ತೆ, ಹಿಂಗೆ ದಿಢೀರ್ ಅಂತ ಬಂದರು. ಮನೆಯೆಲ್ಲ ಹಂಗಂಗೆ ಇತ್ತು, ಮೆಸ್ಸಾಗಿ ಹಿಂಗೆ ಮ್ಯಾನೇಜ್ ಆಗ್ತು. ಹತ್ರ ಇದು ನಿಲ್ಲಿಸ್ಬಿಟ್ಟು ಹೋಗಿ ಮೆಟ್ರೋಯಿಂದ ಬಂದ್ಬಿಟ್ಟು ಅಲ್ಲಿಂದ ಬೈಕಲ್ಲಿ ಬರೋಕ್ಕೈತಿರ್ಲಿಲ್ಲ. ನನಗೂ ಅದೇನೋ ಮಾಡ್ತಿದ್ದೆ, ಮರ್ತೋಯ್ತು. ಇವರು ಹೇಳಿಲ್ಲ. ಯಾರೇ
ಬಂದೇ ಇಲ್ವಲ್ಲ ಇನ್ನುವೇ ಅಂತೆ. ನೀನು ಹೋಗ್ತೀಯಾ? ಕೊಟ್ಟೆ ಹೋಗ್ತೀಯ ಮಾರ್ ಜೊತೆ ಹೋಗ್ತೀರಾ? ಬೇಡ ಬಾರಿ ಎತ್ಕೊಂಡ್ಬರ್ತೀನಿ ಇರೋ ಒಂದ್ಸತಿ ಅವ್ರು 3 ಜನ ಹೋಗ್ಲಿ. ಖುಷಿ ನೀನು ಅಪ್ಪನ ಜೊತೆ ದೊಡ್ಡಪ್ಪನ ಜೊತೆ ಹೋಗ್ಲಾ? ಬಾಯ್. ಯಾರಾದ್ರೂ ಒಬ್ರು ಹೋಗು ಖುಷಿ ನೀನೆ. ಬಾಯ್ ಬಾಯ್ ಅಮ್ಮ ಬಾಯ್. ಅವಳು ನೋಡಿ ಹೆಂಗೆ ಸುಮ್ಮನೆ ಬಂದು ಹಂಗೆ ಹೊರಟ್ಬಿಟ್ರು. ಸೊ ತಿಂಡಿ ತರಿಸಿದ್ವಿ ಒಬ್ಬಟ್ಟು, ಅದನ್ನ ತಿನ್ಕೊಂಡು ಹಾಗೆ ಹೊರಟ್ರು. ಕಾಫಿನೂ ಕುಡಿಲಿಲ್ಲ ಏನಿಲ್ಲ, ಪಾಪು ನೋಡ್ಕೊಂಡು ಹೋಗೋಕೆ ಬಂದ್ವಿ ಅಂಥೇಳಿ. ಸೊ ಇದಾದಮೇಲೆ ಆ್ಯಕ್ಚುಲಿ ಅವ್ರು ಹೋಗಾದ್ಮೇಲೆ ಆಗಿದ್ದನ್ನಂತೂ ನೆನೆಸ್ಕೊಳಕ್ಕೆ ನನ್ನ ಲೈಫಲ್ಲಿ ನೆನೆಸ್ಕೊಂಡ್ರೆ ಭಯ ಆಗಿಬಿಡತ್ತೆ. ಸೊ ಮುಂದೆ ಏನು ಅಂತ ನಿಮಗೆ ಗೊತ್ತಾಗುತ್ತೆ, ನೋಡೋಣ ಬನ್ನಿ. ಸೊ ಕೆಳಗಡೆ ಹೋಗಿ ಮೇಲೆ ನೋಡ್ತಿದ್ದಾಳೆ, ಪರವಾಗಿಲ್ಲ ಅಬ್ಸರ್ವ್ ಮಾಡ್ತಾಳೆ, ಎಲ್ಲನೂ ಗೊತ್ತಾಗುತ್ತೆ ಅವಳಿಗೆ. ಇವಾಗ ಏನಾದರೂ ಹೇಳಿದ್ರೆ ಮಾಡಿದ್ರೆ ಎಲ್ಲ ಸೊ ನೋಡಿಕೊಂಡು ತಿಳ್ಕೊತಾಳೆ, ಹೇಳ್ಕೊಟ್ರು ಕಲಿತಾಳೆ. ಬಾ ಮನೆಗೆ ಕಳ್ಕೊಂಬ. ಏನು ಮುತ್ತಬೇಡ, ಏನು ಬೇಡ, ಬಾ ಮನೆಗೆ ಮುಚ್ಕೊಂಡು ಬಾ. ಒಂದು ರೌಂಡ್ ಹೋಗ್ಬಿಟ್ಟು ಬನ್ನಿ. ಬಾಯ್ ಪಪ್ಪಿ ಬಾಯ್. ಸಿಸ್ಟರ್ ಅವರೆಲ್ಲ ಹೋದರು. ಆ್ಯಕ್ಚುಲಿ ಹೋದ್ಮೇಲೆ ಇವ್ರು ಏನು ಮಾಡಿದ್ರು, ಇವ್ರು ಎಲ್ಲೂ ಹೋಗಲ್ಲ. 5 ಮಿನಿಟ್ಸ್, ವಿತಿನ್ 5 ಮಿನಿಟ್ಸ್ ಮೇಲೆ ಬರೋದಕ್ಕೆ ಒಂದು 2 ಮಿನಿಟ್ಸು ಆಗಲ್ಲ. ಸೊ ಅವನ್ನೆಲ್ಲ ಕಳಿಸ್ಬಿಟ್ಟು ಇವರು ಬರಲೇ ಇಲ್ಲ. ನಾನೊಂದು 5 ಮಿನಿಟ್ಸ್ 10 ಮಿನಿಟ್ಸ್ ಏನೋ 5 ಮಿನಿಟ್ಸ್ ಅಂತೂ ನೋಡಿದ್ದೀನಿ. ಎಲ್ಲ ಇವ್ರು ಬರಲಿಲ್ಲ ಅಂತ ಕೆಳಗಡೆ ನೋಡೋದು. ನನ್ನ ವಾಶ್ರೂಮ್ಗೆ ಅರ್ಜೆಂಟ್ ಆಗಿಬಿಟ್ಟಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನೋಡೋಣ ಅಂತ ಹೇಳ್ಬಿಟ್ಟು ಕೆಳಗಡೆ ನೋಡಿದೆ, ಇಲ್ಲ. ಸರಿ, ಆಮೇಲೆ ಲಿಫ್ಟು ಕುಯ್ 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 ಅಂತ ಸೌಂಡ್ ಆಗ್ತಾಯಿತ್ತು. ಸೊ ಇವ್ರು ಏನು ಮಾಡಿದ್ರು, ಅವ್ರನ್ನ ಕಳಿಸಿ ಒಳಗಡೆ ಬಂದಿದ ತಕ್ಷಣ ಕರೆಂಟ್ ಆಫ್ ಆಗಿದೆ. ಇವರು ಮತ್ತು ನನ್ನ ಮಗಳು ಇಬ್ಬರು ಲಾಕ್ ಆಗಿಬಿಟ್ಟಿದ್ದಾರೆ. ಬರೋಕ್ಕಾಗಿಲ್ಲ ಅವ್ರಿಗೆ. ಬರೋಕ್ಕಾಗಕ್ಕೆ ಇಮಿಡಿಯೇಟ್ ಓಪನ್ ಆಗುತ್ತಂತೆ, ಬಟ್ ಅದೇನೋ ಆದಾಗ ಇವರೇನೋ ಮತ್ತೆ ಕ್ಲೋಸ್ ಮಾಡಿದ್ದಾರೆ ಅನಿಸುತ್ತೆ, ಗೊತ್ತಾಗಿಲ್ಲ ನನಗೆ ಏನಾಯಿತು ಅಂದಿಲ್ಲ. ಇದರಲ್ಲಿ ಏನು ಅಂತಲೂ ಗೊತ್ತಾಗಲಿಲ್ಲ. ಸೌಂಡ್ ಆಯಿತು, ನನಗೆ ಗೊತ್ತಾಯಿತು. ನಾನು ಹೋಗಿ ಲಿಫ್ಟ್ ಹತ್ರ ನೋಡಿದೆ, ಲೈಟ್ಸ್ ಇರುತ್ತಲ್ವ, ಇಲ್ಲ ಫ್ಲೋರ್ಗೆ ಹೋಗ್ತಿರೋದು ಯಾವುದಾದ್ರೂ ರೆಡ್ ಲೈಟ್ ಇದ್ದೇ ಇರುತ್ತೆ. ಸೆಕೆಂಡ್ ಫ್ಲೋರಲ್ಲಿ ಇದೆಯೋ, ಗ್ರೌಂಡ್ ಫ್ಲೋರ್ ಇದೆಯೋ, ಥರ್ಡ್ ಫ್ಲೋರಲ್ಲಿ ಇದೆಯೋ ಅಂತೇಳಿ. ಸರಿ ಅಂತ ಹೇಳ್ಬಿಟ್ಟು ನನ್ನ ಲೈಟ್ಸ್ ಆಫ್ ಆಗಿತ್ತು. ನನಗೆ ಗೊತ್ತಾಯ್ತು ಎಲ್ಲೋ ಸಿಗಾಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಲಿಫ್ಟನ್ನ ಓಪನ್ ಆಗೋಕ್ಕೆ ಬಿಟ್ಟಿಲ್ಲ ಅವರು. ಸರಿ ಅಂತ ಹೇಳ್ಬಿಟ್ಟು ಅವ್ರು ಎಮರ್ಜೆನ್ಸಿ ಲೈಟ್ನ ಪ್ರೆಸ್ ಮಾಡ್ತಿದ್ದಾರೆ, ಬಟ್ ಅದು ಓಪನ್ ಆಗ್ತಾ ಇಲ್ಲ. ಅದಾದಮೇಲೆ ನಾನು ಇಮ್ಮಿಡಿಯೇಟಾಗಿ ನಾನು ಓನರ್ ಮನೆಗೆ ಹೋದೆ. ಓನರ್ ಮನೆಗೆ ಹೋಗ್ಬಿಟ್ಟು ಈ ಥರ ಲಿಫ್ಟ್ ಲಾಕ್ ಆಗಿದೆ, ಪಾಪು ಇದ್ದಾಳೆ ಅದರೊಳಗೆ, ಏನಾದರೂ ಸಮಥಿಂಗ್ ಮಾಡಿ ಅಂತ ಹೇಳ್ಬಿಟ್ಟು ನನಗೆ. ಆಮೇಲೆ ಅವರು ಕೀನ ಕೊಟ್ಟರು. ನನಗೆ ಏನು ಮಾಡಬೇಕು ಅಂತ ತೋರಿಸಲೇ ಇಲ್ಲ. ಮೇಲೆ ಕೆಳಗೆ 4th ಫ್ಲೋರ್ವರೆಗೂ ಒಡ್ಡಾಡಿದ್ದಾಯಿತು, ಸ್ಟೇರ್ಸ್ ಹತ್ಕೊಂಡು ಡಬ 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 ಅಂತ. ಏನು, ಏಕೆಂದರೆ ದೊಡ್ಡವರಾದರೆ ಏನೂ ಭಯ ಆಗಲ್ಲ, ಮಗು ಇರೋದ್ರಿಂದ ತುಂಬಾ ಭಯ ಆಗ್ತಿತ್ತು. ಮತ್ತು ಉಸಿರು ಕಟ್ಬಿಟ್ಟು ಅಳ್ತಿದ್ದಾಳೆ, ಅಳೋ ಸೌಂಡ್ ಕೇಳಿಸ್ತಿದೆ ನನಗೆ ಫಸ್ಟ್ ಫ್ಲೋರ್ಗೆ ಹೋದರೆ, ಗ್ರೌಂಡ್ ಫ್ಲೋರಿಂದ. ಸೊ ಅದಾದಮೇಲೆ ಯಾವಾಗಲೂ ಹಿಂಗೆ ಅಳಲ್ವಲ್ಲ ಅಂತೇಳಿ ನಾನು ಇಮಿಡಿಯೇಟ್ ಸೌಂಡ್ ಕೇಳಿಸ್ಕೊಂಡು ಗೊತ್ತಾಯಿತು ಲಿಫ್ಟ್ ಲಾಕ್ ಆಗಿದೆ ಅಂತ ಹೇಳ್ಬಿಟ್ಟು ನನ್ನ ಬಾತ್ರೂಮ್ಗೆ ಅರ್ಜೆಂಟಾಗಿದ್ದು ಬಿಟ್ಟು ಟೆನ್ಷನ್ಗೆ ಅದು ಹಂಗೆ ಇದಾಗ್ಬಿಡ್ತು. ಅದಾದಮೇಲೆ ಅವರೊಂದು ಕೀ ಇರುತ್ತೆ, ಕೀನ ತೊಗೊಂಡು ಕೆಳಗಡೆ ತೆಗೀರಿ ಅಂತ ಅಂದರು. ಸೊ ನನಗೂ ಗೊತ್ತಿಲ್ಲ, ಎಲ್ಲನೂ ಹೊಸದೇ ಇರುತ್ತಲ್ವ. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ಕೆಲಸ ಮಾಡೋ ಹುಡುಗರು ಇದ್ದಾರೆ ಅಂಗಡಿಯಲ್ಲಿ, ಅವ್ರನ್ನ ಕರೆಸಿದ್ವಿ. ಅವ್ರಿಗೂ ತೆಗಿಯೋಕ್ಕಾಗ್ತಿಲ್ಲ, ನನಗೂ ತೆಗಿಯೋಕ್ಕಾಗ್ತಾಯಿಲ್ಲ. ಸರಿ, ಅದಾದಮೇಲೆ ಒಂದು 10 ಮಿನಿಟ್ಸ್ ಅಲ್ಲೇ ಲಾಕ್ ಆಗಿಬಿಟ್ಟಿದ್ದಾರೆ. ಫುಲ್ ಬ್ಲ್ಯಾಕ್ ಇರುತ್ತೆ. ಅವ್ರು ಮೊಬೈಲು ತೊಗೊಂಡೋಗಿಲ್ಲ. ಅಟ್ಲೀಸ್ಟ್ ಮೊಬೈಲ್ ತೊಗೊಂಡೋಗಿ ಅವಳಿಗೆ ಲೈಟ್ಸು ಅಥವಾ ಏನಾದರೂ ತೋರಿಸ್ಕೊಂಡಿದ್ದಿದ್ರೆ ಅವ್ಳು ಸುಮ್ಮನೆ ಇರ್ತಿಲ್ಲೇನೋ. ಶೀ ಈಸ್ ಕ್ರೈಯಿಂಗ್, ಅಂದರೆ ಎಷ್ಟು ಅಳ್ತಿದ್ದಾಳೆ ಅಂದರೆ ಸೌಂಡ್ ಆಚೆ ಕೇಳಿಸ್ಕೊಂಡು ಒಂಥರ ಹೊಟ್ಟೆಲ್ಲ ಕ್ಯೂಸ್ದಂಗೆ ಆಗ್ತಿದೆ. ಡೋರ್ ಓಪನ್ ಆಗ್ತಾಯಿಲ್ಲ. ದೇವ್ರೇ ಬೇಗ ಓಪನ್ ಆಗಬೇಕಪ್ಪ, ಓಪನ್ ಆಗಪ್ಪ ಅಂತೇಳಿ ಬರ್ಕೊಂಡು ಕೇಳ್ಕೊಂಡು ಸಾಕಾಗೋಯ್ತು. ಈ ಮೊಬೈಲ್ ತೊಗೊಂಡೋಗಿದ್ರೆ ಈ ಟೆನ್ಷನ್ನೇ ಆಗ್ತಿರ್ಲಿಲ್ಲ, ಅವಳು ಆರಾಮಾಗಿರ್ತಿದ್ಲು. ಆ ಭಯದಲ್ಲಿ ಏನು ಮಾಡಿಬಿಟ್ಟಿದ್ದಾಳೆ, ಸುಸ್ಸು ಮಾಡಿಬಿಟ್ಟಿದ್ದಾಳೆ ಹತ್ಕೊಂಡು. ಕತ್ಲಲ್ಲಿದೆ ಗೊತ್ತಲ್ವ, ಲಿಫ್ಟ್ ಅಂದರೆ ಲೈಟ್ಸ್ ಗಿಟ್ಸ್ ಏನಿಲ್ಲ ಅಂದರೆ ಬ್ಲ್ಯಾಕ್ ಆಗಿರುತ್ತೆ. ಸೊ ಅವ್ರ ಅಪ್ಪನ ಮೇಲೆಲ್ಲ ಸುಸ್ಸು ಮಾಡ್ಕೊಂಡು ಹತ್ಕೊಂಡು ಗೊಣ್ಣೆ ಇಲ್ಲೆಲ್ಲ ಫುಲ್ ಆಚೆ ಬರೋ ಅಷ್ಟರೊಳಗೆ ರೆಡ್ಡಾಗೋಗ್ಬಿಟ್ಟಿತ್ತು. ಆ ಹಬ್ಬ ಬೇಗ ಬಂದುಬಿಡ್ತು. ಕರೆಂಟ್ ಬಂದಿದ ತಕ್ಷಣ ಅದು ಲಾಕ್ ಓಪನ್ ಮಾಡೋಕ್ಕಾಗಲೇ ಇಲ್ಲ, ಹಂಗೇನೆ ವಿತೌಟ್ ಕರೆಂಟ್ ಬಂದ ಮೇಲೆ ಲಿಫ್ಟ್ ಓಪನ್ ಆಯಿತು. ಸೊ ದಯವಿಟ್ಟು ಎಲ್ಲರಿಗೂ ಒಂದು ಹೇಳೋದಿಷ್ಟೇ, ಲಿಫ್ಟ್ ಒಳಗೆ ಹೋಗುವಾಗ ಮಕ್ಕಳನ್ನ, ಎಸ್ಪೆಷಲ್ ಮಕ್ಕಳೇ ಆಗಲಿ ದೊಡ್ಡವರೇ ಆಗಲಿ ರೀ, ಯಾರೇ ಆಗಲಿ ಇರಲಿ, ನೀವು ಮೊಬೈಲ್ನ ಕೈಲಿ ಇಟ್ಕೊಂಡು ಹೋಗೋದನ್ನು ಅಭ್ಯಾಸ ಮಾಡ್ಕೊಳ್ಳಿ.
ತುಂಬಾ ಒಳ್ಳೆಯದು. ಅಟ್ಲೀಸ್ಟ್ ಲೈಟ್ ಆದರೂ ಆನ್ ಮಾಡ್ಬೋದು, ಇಲ್ಲ ಯಾರಿಗಾದ್ರೂ ಇನ್ಫಾರ್ಮ್ ಮಾಡ್ಬೋದು. ಈಗೇನೋ ಆ ಸೌಂಡ್ ಬರ್ತಾ ಇದೆ, ಎಲ್ಲೋ ಸೌಂಡ್ ಆಗ್ತಿದೆ ಅಂತೇಳಿ ಸುಮ್ಮನೆ ಆಗ್ತೀವಿ, ನಮ್ಗೆ ಇದೇ ಲಿಫ್ಟ್ ಸೌಂಡ್ ಅಂತ ಗೊತ್ತಿರಲ್ಲ. ಸೊ ಎಮರ್ಜೆನ್ಸಿ ಇದನ್ನು ಕೂಡ ವರ್ಕ್ ಆಗಿಲ್ಲ ಅಂದರೆ ಕಾಲ್ ಇದನ್ನು ನಾವು ಈ ಥರ ಟ್ರೈ ಮಾಡ್ಬೋದು. ಅಟ್ಲೀಸ್ಟ್ ಫೋನ್ ಮಾಡಿ ಈ ಥರ ಲಾಕ್ ಆಗಿದೆ ಮಾಡ್ಬೋದು ಅಂತೇಳಿ ದಯವಿಟ್ಟು ಮಕ್ಕಳೇ ಆಗಲಿ ದೊಡ್ಡವರೇ ಆಗಲಿ ಇದು ಮಾಡಿ. ನನಗೆ ಪ್ರೆಗ್ನೆಂಟ್ ಇದ್ದಾಗ ಒಂದ್ಸರಿ ನಮ್ಮ ಮನೆಯವ್ರು ಹಿಂಗೆ ಬಿಟ್ಬಿಟ್ಟು ಹೋಗ್ತಾಯಿದ್ರು. ಸೊ ಅವ್ರು ಇನ್ನೂ ಇಲ್ಲೇ ಇದ್ದರು ಆ ಟೈಮಲ್ಲೇ, 5 ಮಂತ್ ಏನೋ ಇತ್ತು. ಸೊ ಅವಾಗ ಒಬ್ರು ಹೇಳಿದರು, ಒಬ್ಬರನ್ನೇ ಲಿಫ್ಟಲ್ಲಿ ಪ್ರೆಗ್ನೆಂಟ್ ಇದ್ದಾರೆ ಕಳಿಸ್ಬಿಡಿ, ಜೊತೆಲಿ ನೀವು ಹೋಗಿ ಅಂತೇಳಿ. ಆವಾಗಿಂದ ಸ್ವಲ್ಪ ಕೇರ್ ಆಗಿದ್ವಿ. ಬಟ್ ಏನು ಮಾಡೋದು, ಟೈಮ್ ಅನ್ನೋದು ಒಂದೇ ಥರ ಇರಲ್ಲ. ಅದಾದಮೇಲೆ ಅಪ್ಪನ ಕರ್ಕೊಂಬರೋಕ್ಕೆ ಅಂತೇಳಿ ರೇವಂತ್ ಹೋಗಿದ್ದ ಮೆಜೆಸ್ಟಿಕ್ಕಿಗೆ. ಅವನು ಬಂದು ಟ್ರೈ ಮಾಡ್ದ, ಅಷ್ಟರೊಳಗೆ ಏನೇನೋ ಆಗೋಗಿತ್ತು. ಅವ್ನು ಟ್ರೈ ಮಾಡಿದ್ರು ಆಗಲಿಲ್ಲ. ಸೊ ದಯವಿಟ್ಟು ಪ್ಲೀಸ್ ಹೋಗುವಾಗ ಕ್ಯಾರಿ ಮಾಡಿ ಮೊಬೈಲ್ನ ಜೊತೆಗೆ, ಸೊ ಹೆಲ್ಪ್ ಆಗುತ್ತೆ. ಸೊ ನಮ್ಮನೆ ಎಲ್ಲಾದರೂ ನಡೆದಿರ್ತಕ್ಕಂಥ ಸ್ಟೋರಿಗಳನ್ನ ಯಾರಿಗಾದ್ರೂ ಹೇಳಿದಾಗ ಅವರು ಕೂಡ ಕೇರ್ಫುಲ್ಲಾಗಿ ಪ್ರಿಕಾಕ್ಷನ್ ತೊಗೋಬೋದು. ಇಲ್ಲ ಅಂದರೆ ಸುಮ್ಮನೆ ಇದ್ದರೆ ಏನೂ ಆಗೋಲ್ಲ, ಅದಕ್ಕೋಸ್ಕರ ಶೇರ್ ಮಾಡಿದೆ ನಿಮ್ಮ ಜೊತೆ. ಸೊ ಅಪ್ಪ ಕೂಡ ಬಂದಿದ್ದನ್ನು ನಾನು ಮರ್ತ್ಬಿಟ್ಟೆ. ಅಲ್ಲಿ ಅವಳನ್ನು ತಪ್ಪಿಕೊಂಡು ನನಗೆ ಅಳು ಬರೋಂಗೆ ಆಗ್ಬಿಟ್ಟಿತ್ತು. ಅವಳ ಮಕ್ಕ ಹೆಂಗೆ ಆಗೋಗ್ಬಿಟ್ಟಿತ್ತು ಅಂದರೆ ಅದು ಗೊತ್ತಿದೆಯಲ್ವ, 1 ವರ್ಷದ ಮಕ್ಳಿಗೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತೇಳಿ. ಸೊ ಥ್ಯಾಂಕ್ ಗಾಡ್ ಬೇಗನೆ ಓಪನ್ ಆಯಿತು. 1 hour 1 hour ಆಗಿಬಿಟ್ಟಿದ್ರೆ ಅವಳನ್ನಲ್ಲಿ ಇಟ್ಕೊಳಕ್ಕೆ ಆಗ್ತಾನೆ ಇರಲಿಲ್ಲ. ಅಟ್ಲೀಸ್ಟ್ ಮಾಮ್ ಜೊತೆ ಇದ್ದರೆ ಬ್ರೆಸ್ಟ್ ಫೀಡ್ ಮಾಡ್ತಾನೋ ಏನೋ ಮಲಗಿಸ್ಕೊಂಡೋ ಏನೋ ಮಾಡ್ಬಿಡೋದು, ಆದರೂ ಆಗಲ್ಲ, ಬಟ್ ಟ್ರೈ ಮಾಡ್ಬೋದು ಆ ಥರ. ಸೊ ದಯವಿಟ್ಟು ಕೇರ್ಫುಲ್ಲಾಗಿರಿ, ಮಕ್ಳ ಜೊತೆ ಲಿಫ್ಟಲ್ಲಿ ಹೋಗುವಾಗ ಎಲ್ಲೇ ಆಗಲಿ ಮೊಬೈಲ್ನ ಹೋಲ್ಡ್ ಮಾಡ್ಕೊಂಡು ಹೋಗಿ, ಅಷ್ಟೇ ನಾನು ಕೇಳ್ಕೊಳ್ಳೋದು. ವಾಷಿಂಗ್ ಮಿಷಿನ್ಗೆ ಅಂತೇಳಿ ಒಂದು ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದೆ, ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ಈ ಮಿಷಿನ್ಗೆ ಬಟ್ಟೆ ಹಾಕಿದಾಗ ಎಲ್ಲ ಸುತ್ಕೊಳ್ಳೋದು ಮತ್ತು ಸೌಂಡ್ ಎಲ್ಲ ಬರ್ತಿರುತ್ತೆ ಗೊತ್ತಾ, ಗಡ 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 ಅಂತೇಳಿ. ಸೊ ಆ ಟೈಮಲ್ಲಿ ಈ ಬಾಲ್ಸ್ ಯೂಸ್ ಆಗುತ್ತೆ. ವಾಷಿಂಗ್ ಮಿಷಿನ್ಗೆ ಅಂತಲೇ ಮಾಡಿರ್ತಕ್ಕಂಥದ್ದು ಇದು. ಇದನ್ನು ಹಾಕಿಬಿಟ್ಟು ನಾವು ವಾಶ್ ಮಾಡೋದ್ರಿಂದ, ಇದು ಪ್ಲಾಸ್ಟಿಕ್ ಐಟಮ್ ಆಗಿರೋದ್ರಿಂದ ಏನೂ ಆಗೋಲ್ಲ, ಅದರೊಳಗಡೆ ಪೀಸ್ ಆಗೋದು ಆ ಥರ ಏನೂ ಆಗೋಲ್ಲ. ವಾಷಿಂಗ್ ಮಿಷಿನ್ಗೆ ಬಟ್ಟೆ ವಾಶ್ಗೆ ಅಂತಲೇ ಮಾಡಿರ್ತಕ್ಕಂಥದ್ದು. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನಿಮ್ಗೇನಾದರೂ ಇದು ಬೇಕಂದರೆ ಬೈ ಮಾಡ್ಬೋದು, ತೊಗೋಬೋದು ನೀವು. ಸೊ ಥ್ರೂ ದ ಲಿಂಕ್. ಬಟ್ಟೆ ವಾಶ್ ಮಾಡುವಾಗ ಹಾಕಿದ್ರೆ ಯಾವುದೇ ಥರ ಸುತ್ಕೊಳ್ಳೋದು, ಏಕೆಂದರೆ ಗೊತ್ತಿರುತ್ತೆ ಒಂದಕ್ಕೊಂದು ಬಟ್ಟೆ ಅಂಟ್ಕೊಳ್ಳೋದು, ಸೀರೆ ಹಾಕಿದಾಗ ಅಥವಾ ಬೆಡ್ಶೀಟ್ ಹಾಕಿದಾಗ ಎಲ್ಲ ಹಾಗೇ ಆಗುತ್ತೆ ಎಲ್ಲರ ಮನೆಯಲ್ಲೂ ಕೂಡ. ಸೊ ಹಾಗಾಗಿ ಯಾರೋ ಹೇಳಿದ್ದನ್ನು ನೋಡಿ ನಾವು ಆರ್ಡರ್ ಮಾಡಿದ್ವಿ. ಸೊ ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡೋಣ ಅಂತ ಮಾಡ್ತಿದ್ದೀನಿ ಅಷ್ಟೇ. ಸೊ ನಾನು ಆಗಲ್ವೇನೋ ಅಂದ್ಕೊಂಡಿದ್ದೆ, ತೊಗೊಂಬಂದು ಮಾಡಿದ್ಮೇಲೆ ನಾನು ನಿಮ್ಗೆ ರಿವ್ಯೂ ಕೊಡ್ತಾಯಿದ್ದೀನಿ. ಹೆಲ್ಪ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು, ಯೂಸ್ಫುಲ್ ಪ್ರಾಡಕ್ಟ್. ಸೊ ನೀವು ಕೂಡ ತೊಗೊಳ್ಳಿ, ತುಂಬಾ ಚೆನ್ನಾಗಿದೆ. ಸೊ ಯೂಸ್ ಮಾಡಿದ ಮೇಲೆ ನಾನು ನಿಮ್ಗೆ ರಿವ್ಯೂ ಕೊಡೋದು ಅಂತ ಗೊತ್ತಿದೆ ಅಲ್ವಾ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ಖುಷಿಯಾಗಿರಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.